ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಭೂಮಿಕಾ ಫ್ಲರಿ. ಇವತ್ತು ನಾನು ಮಾತಾಡೋ ವಿಷಯ ಏನಂತ ಅಂದರೆ, ಮಾ ಕಾಮಾಖ್ಯ ದೇವಿ ಈ ತಾಯಿಯ ಸ್ಥಳ ಅಸ್ಸಾಂ ಗೌಹಟಿಯಲ್ಲಿದೆ. ಸೊ ಈ ತಾಯಿ ತುಂಬ ಪವರ್ಫುಲ್ ಆ್ಯಂಡ್ ತುಂಬ ಶ್ರೇಷ್ಠ. ಯಾಕೆ ಅಂತ ಹೇಳಿದರೆ, ಮಾ ಸತಿ ಅಂದರೆ ಶಿವನ ಪತ್ನಿ ಸತಿ ಜನ್ಮ ತಾಳಿದಾಗ ತಂದೆ ಮನೆಗೆ ಪೂಜೆಗೆ ಅಂತ ಹೋಗಿರ್ತಾರೆ. ಪೂಜೆಗೆ ಅಂತ ಹೋದಾಗ ತಂದೆ ತುಂಬ ಅವಮಾನ ಮಾಡಿದ್ದು ಒಂದು ಕಾರಣದಕ್ಕೆ ಸತಿ ಏನು ಮಾಡ್ತಾರೆ, ಅವರು ಅಲ್ಲಿ ಏನು ಅಗ್ನಿ ಹೋಮ ನಡೀತಾ ಇರುತ್ತೆ ಆ ಹೋಮಕ್ಕೆ ಹಾರು ಬಿಡ್ತಾರೆ. ಸೊ ಅವರ ಬಾಡಿಯ ಒಂದೊಂದು ಪಾರ್ಟ್ ಒಂದೊಂದು ಕಡೆ ಹೋಗಿ ಬೀಳುತ್ತೆ. ಸೊ ಅಸ್ಸಾಂನಲ್ಲಿ ಮಾ ಸತಿದು ಯೋನಿ ಬೀಳುತ್ತೆ. ಸೊ ಪ್ರತಿ ವರ್ಷ 5 ದಿನಗಳ ಕಾಲ ಈ ಮೆನ್ಸ್ಚುರೇಷನ್ ಆ ತಾಯಿಗೆ ಆಗುತ್ತೆ. ವರ್ಷದಲ್ಲಿ ಒಂದೇ ಸತಿ ಆಗೋದು. ಈ ಸರಿ ಜೂನ್ 22ರಿಂದ 26 ತನಕ ಬಂದಿದೆ. ಜೂನ್ 22 9 ಗಂಟೆಗೆ ದೇವಸ್ಥಾನ ಎಲ್ಲ ಕ್ಲೋಸ್ ಆಗುತ್ತೆ. ಸೊ ಆ ತಾಯಿಗೆ ಪೂಜೆ ಮಾಡಿ ಆ ತಾಯಿಯ ಮೇಲೆ ಬಿಳಿ ವಸ್ತ್ರವನ್ನು ಇಟ್ಟು ಪೂಜೆ ಮಾಡಿ ಕ್ಲೋಸ್ ಮಾಡ್ತಾರೆ. ಈ ಟೆಂಪಲ್ ಓಪನ್ ಆಗೋದು ನೆಕ್ಸ್ಟ್ ಜೂನ್ 26, 2026. ಸೊ ಏನು ವಿಶೇಷ ನಡೆಯುತ್ತೆ ಈ ಟೈಮಲ್ಲಿ ಅಂತ ಕೇಳಿದರೆ, ನೀವು ಅಲ್ಲಿ ಹರಿಯುವ ಬ್ರಹ್ಮಪುತ್ರ ನದಿ, ಈ ನದಿ 5 ದಿನಗಳ ಕಾಲ ಕೆಂಪು ನೀರಾಗಿ ಹರಿಯುತ್ತೆ. ಇದನ್ನು ಈ ಥರನೂ ನಂಬಿದರೆ ಜನ, ದಟ್ ಅಮ್ಮನೇ ತನ್ನ ಪೀರಿಯಡ್ಸ್ ಮೆನ್ಸ್ಚುರೇಷನ್ ಏನಿದೆ ಅದು ನೀರಲ್ಲಿ ಹರಿಯುತ್ತೆ ಅಂತ ಹೇಳ್ಬಿಟ್ಟು ಈಗಲೂ ನಂಬಿಕೆ ಇದೆ. ಆ್ಯಂಡ್ ಆ ದೇವಸ್ಥಾನದಲ್ಲಿ ಏನು ಅವರು ಬಿಳಿ ಬಟ್ಟೆ ಇಟ್ಟಿರ್ತಾರೆ ಅಲ್ಲ ತಾಯಿಯ ಮೇಲೆ, ಆ ಏನಾಗಿರುತ್ತೆ ಅಂದ್ರೆ 26ನೇ ತಾರೀಕು ಓಪನ್ ಆಗುವಾಗ ಫುಲ್ಲು ಬಿಳಿ ಬಟ್ಟೆ ಕೆಂಪು ಬಟ್ಟೆ ಆಗಿರುತ್ತೆ. ಸೊ ತಾಯಿಯ ಪೀರಿಯಡ್ಸ್ ಏನಿದೆ ಆ ಬಟ್ಟೆಗೆ ತಾಗಿರುತ್ತೆ. ಈ ಟೈಮಲ್ಲಿ ತುಂಬ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು, ಮಾಟ ಮಂತ್ರ ಮಾಡೋರು, ಅಥವಾ ಯೋಗ ಅಥವಾ ಧ್ಯಾನ ಏನೇನು ಅವರು ಗಳಿಸ್ಕೊಬೇಕು ಅಂತ ಸನಾತನ ಧರ್ಮದಲ್ಲಿ ಏನೇನು ಗಳಿಸ್ಕೊತಾರೆ ಈ ಟೈಮಲ್ಲಿ ತುಂಬ ಪವರ್ಫುಲ್ ಇರುತ್ತೆ. ಆ್ಯಂಡ್ ಈ ಟೈಮಲ್ಲಿ ವರ್ಷದಲ್ಲಿ ಏನು ಸಾಧನೆ ಮಾಡೋದಕ್ಕಾಗಲು ಈ ಟೈಮಲ್ಲಿ ಸಾಧನೆ ಮಾಡೋದಕ್ಕೆ ತುಂಬ ಪವಿತ್ರವಾದ ದಿನ ಅಂತ ಹೇಳಿಬಿಟ್ಟು ಹೇಳಲಾಗಿದೆ. ಈ ಟೆಂಪಲಲ್ಲಿ ಇನ್ನೊಂದೇನು ಅಂತ ಅಂದರೆ, ಬೇರೆ ಟೈಮಲ್ಲಿ ಹೋಗೋದಕ್ಕೂ ಈ ಟೈಮಲ್ಲಿ ಹೋಗೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ತುಂಬ ಪವರ್ಫುಲ್ ಇರುತ್ತೆ. ಎಲ್ಲರೂ ಹೋಗೋದಕ್ಕಾಗಲ್ಲ. ಈ ಟೈಮಲ್ಲಿ ಸಾಧಕರು ತುಂಬ ಇರ್ತಾರೆ. ತುಂಬ ಬ್ಲ್ಯಾಕ್ ಮ್ಯಾಜಿಕ್ ಆ ಥರ ಬಲಿಗಳು ಜಾಸ್ತಿ ಆಗುತ್ತೆ. ಈ ಟೆಂಪಲ್ ಇರೋದೇ ಬಲಿಗಳಾಗುತ್ತೆ. ಕುರಿ, ಕೋಳಿ, ಮೇಕೆ ಈ ಥರದ್ದು ಬಲಿಗಳಾಗುತ್ತೆ. ಅಲ್ಲಿಯೇ ಬೆಳೆದಿರುವಂಥ ಪ್ರಾಣಿ ಪಕ್ಷಿಗಳು ಅದಾಗದೇ ಸತ್ತು ಹೋಗುತ್ತೆ. ಸೊ ಮತ್ತು ಇನ್ನೊಂದು ವಿಶೇಷ ಏನಂತಂದರೆ, ಒಂದು ವಂಶದಲ್ಲಿ ಒಬ್ಬರಿಗೆ ಮಾತ್ರ ತಾಯಿ ಕೃಪೆ ಮಾಡ್ತಾಳೆ ಟೆಂಪಲ್ಗೆ ಬರೋ ಹಾಗೆ. ಎಲ್ಲರೂ ಈ ಟೆಂಪಲ್ಗೆ ಹೋಗೋದಕ್ಕಾಗಲ್ಲ. ತಾಯಿ ಕೃಪೆ ಮಾಡಿದವರು ಮಾತ್ರ ಟೆಂಪಲ್ಗೆ ಹೋಗೋಕ್ಕಾಗೋದು. ಇನ್ ಕೇಸ್ ಒಂದು ವಂಶದಲ್ಲಿ ಎಲ್ಲರೂ ಹೋಗ್ತಾ ಇದ್ದಾರೆ ಅಂತ ಅಂದರೆ ಅದು ಅವರ ಪುಣ್ಯಫಲ, ಪುನರ್ಜನ್ಮದ ಏನು ಪುಣ್ಯಫಲ ಇರುತ್ತೋ ಆ ಪುಣ್ಯಫಲದಿಂದ ಆ ಫ್ಯಾಮಿಲಿಯಲ್ಲಿ ಎಲ್ಲರೂ ಹೋಗ್ಬೋದು. ಬಟ್ ನಂಬಿಕೆ ಇದೆ ಯಾರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ, ಒಂದು ವಂಶದಲ್ಲಿ ಒಬ್ಬರಿಗೆ ತಾಯಿ ಕರೆಸ್ಕೊತಾಳೆ ಅಂತ ಹೇಳ್ಬಿಟ್ಟು ಆ ತಾಯಿ ಟೆಂಪಲ್ಗೆ ಕರೆಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ತುಂಬ ಶಕ್ತಿ. 5 ದಿನಗಳ ಕಾಲ ಬ್ರಹ್ಮಪುತ್ರ ನದಿಯೇ ಕೆಂಪು ನೀರಾಗಿ ಹರಿಯುತ್ತೆ ಅಂತ ಅಂದರೆ ಏನು ಪವಾಡ ಇದೆ ಆ ತಾಯಿದು, ಏನು ಶಕ್ತಿ ಇದೆ ಅಂತ ಯೋಚನೆ ಮಾಡಿ. ಆ್ಯಂಡ್ ಈ ಟೈಮಲ್ಲಿ ನೀವು ಹೋಗೋದಕ್ಕೆ ಆಗೋದಿಲ್ಲ ಅಂತ ಅಂದರೆ ನೀವು ಮನೆಯಲ್ಲೇ ಪೂಜೆ ಮಾಡ್ಬೋದು. ಆ್ಯಂಡ್ ಈ ಟೈಮಲ್ಲಿ ಆ ದೇವಸ್ಥಾನ ಓಪನ್ ಆದಾಗ ಅದೇನು ಕೆಂಪು ಪೀರಿಯಡ್ಸ್ ಬಟ್ಟೆ ಇರುತ್ತೆ, ಆ ಬಟ್ಟೆನ ಅಲ್ಲಿ ಯಾರೆಲ್ಲ ಹೋಗ್ತಾರೆ ಅವರಿಗೆ ಚೂರಾಗಿ ಎಲ್ಲರಿಗೂ ಆ ಬಟ್ಟೆಯನ್ನು ಕೊಡ್ತಾರೆ. ಬಿಕಾಸ್ ಅವರಲ್ಲಿ ಅಷ್ಟು ದಿವಸ ದೇವಸ್ಥಾನ ಕ್ಲೋಸ್ ಆಗಿರೋ ದಿವಸ ಅವ್ರು ಕೂತ್ಕೊಂಡು ಧ್ಯಾನ ಮಾಡಿರ್ತಾರೆ, ತಪಸ್ಸು ಮಾಡ್ಕೊಂಡಿರ್ತಾರೆ. ಆ ಬಟ್ಟೆ ಸಿಕ್ಕಿದ್ರೆ ದೇವರ ಆಶೀರ್ವಾದನೇ ಸಿಕ್ಕಿದೆ ಅನ್ನೋಷ್ಟು ಪುಣ್ಯ ಈ ಟೈಮಲ್ಲಿ.
ಈ ಟೈಮಲ್ಲಿ ಮಳೆ ಆದ್ರೂ ಫುಲ್ಲು ಅಲ್ಲಿ ನೋಡ್ಬೋದು ನೀವು ಜಲಪಾತಗಳು, ಪಿಕ್ಚರ್ಸ್ ಎಲ್ಲ ಸಿಕ್ಕತ್ತೆ ನಿಮಗೆ, ನೋಡ್ಬೋದು ಫುಲ್ಲು ಕೆಂಪು ನೀರಾಗಿ ಹರಿತಾ ಇರುತ್ತೆ. ಸೃಷ್ಟಿಯ ಪ್ರಕೃತಿನೂ ನಿಜ. ಹೆಣ್ಮಕ್ಳು ತಾಯಿ ವರ್ಷಕ್ಕೊಂದ್ಸತಿ ಪೂಜಿಸ್ತಾರೆ. ಹೆಣ್ಮಕ್ಳು ಪೀರಿಯಡ್ಸ್ ಎಲ್ಲ ಆದರೆ ಈಗಿನ ಜಗತ್ತಿನಲ್ಲಿ ದೇವ್ರ ಮನೆಗೆ ಬರಬಾರ್ದು, ಅಡುಗೆ ಮನೆಗೆ ಬರಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು. ಹೌದು, ತುಂಬ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ತನ್ನದೇ ಆದಂಥ ಒಂದು ಏನೋ ಒಂದಿರುತ್ತೆ. ಅದಕ್ಕೋಸ್ಕರನೇ ನಮ್ಮ ಹಿರಿಯಕರು ನಮಗೆ ಹೇಳ್ತಾರೆ, ಆ ಥರ ಮಾಡಬೇಡಿ, ಈ ಥರ ಮಾಡಬೇಡಿ ಅಂತ ಹೇಳಿಬಿಟ್ಟು ನಾವು ಅದನ್ನು ಪಾಲನೆ ಮಾಡಬೇಕಾಗತ್ತೆ. ಆ್ಯಂಡ್ ಆಲ್ಸೋ ಈ ಟೆಂಪಲ್ಗೆ ಇನ್ ಕೇಸ್ ನಿಮಗೆ ಹೋಗೋದಕ್ಕಾಗಿಲ್ಲ, ಪೂಜೆ ಮಾಡಬೇಕು ಅಂತ ಅಂದರೆ ತಾಯಿಗೆ ಕೆಂಪು ಹೂವು, ಕೆಂಪು ಬಟ್ಟೆ, ಕೆಂಪು ಬಳೆಗಳು ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ನೀವು ಇಟ್ಟು ಪೂಜೆ ಮಾಡ್ಬೋದು. ಅದು ಇಲ್ಲ ಅಂತ ಅಂದರೆ ಪೀರಿಯಡ್ಸ್ ಆಗಿದ್ದೀರ ಪೂಜೆ ಮಾಡಬೇಕಂದ್ರೆ ನೀವು ಧ್ಯಾನ ಕೂಡ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.